ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಅಧಿಗಮ್ ಪುನಃ ಪ್ರಾಪ್ತಿ ಅಂತ ಇದೆ. ಅದನ್ನೇ ನಾವು ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ. ಛठी ಕಕ್ಷಾ ಹಿಂದಿ 6ನೇ ತರಗತಿಯ ಹಿಂದಿ ವಿಷಯ ಸೀಖನೆ ಕೆ ಪ್ರತಿಫಲ್ 1 ಅಂತ ಇದೆ. ಕಲಿಕಾ ಫಲ 1. ಮೂಲ್ಯಾಂಕನ ಗತಿವಿಧಿ ಮೌಲ್ಯಮಾಪನ ಚಟುವಟಿಕೆಗಳು ಅಂತಕ್ಕಂಥ ಈ ಒಂದು ವಿಡಿಯೋ ಸರಣಿಯಲ್ಲಿ ಏನಿದೆ ಅನ್ನೋದನ್ನ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಮೊದಲಿನ ಭಾಗಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ 6ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ. ಅದನ್ನು ಒತ್ತಿ ತಾವುಗಳು ನೋಡ್ಬೋದು. ಸೊ ಹೊಸಬರಾಗಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗತ್ತೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಶುರು ಮಾಡ್ತೀನಿ. ಕಲಿಕಾ ಫಲ 1ರಲ್ಲಿ ಇರ್ತಕ್ಕಂಥ ಮೌಲ್ಯಮಾಪನದ ಚಟುವಟಿಕೆಗಳು ಏನು ಅಂತ. ತಾವು ಈಗಾಗಲೇ ಇದೇ ಕಲಿಕಾ ಫಲದ ಮೇಲೆ ಒಂದು ಅಭ್ಯಾಸ ಹಾಳೆಗಳಲ್ಲಿ ಇರ್ತಕ್ಕಂಥ ಉತ್ತರಗಳನ್ನು ಬರೆದಿದ್ದೀರಿ. सुनी हुई सरल बाल गीतों को मधुर कंठ से गायन करेंगे और साथ ही वर्णमाला के अक्षरों को सीखेंगे. ಈಗಾಗಲೇ ಕೇಳಿರ್ತಕ್ಕಂಥ ಶಿಶು ಗೀತೆಗಳನ್ನು ಮಧುರವಾಗಿರ್ತಕ್ಕಂಥ ಕಂಠದಿಂದ ಹಾಡ್ತೀರಿ. ಅದರ ಜೊತೆಯಾಗಿ ತಾವೇನು ಮಾಡ್ತೀರಪ್ಪ ಅಂದ್ರೆ ವರ್ಣಮಾಲೆಯ ಅಕ್ಷರಗಳನ್ನು ಕಲಿತುಕೊಳ್ಳುತ್ತೀರಿ ಅಂತಕ್ಕಂಥದ್ದು ಈ ಒಂದು ಕಲಿಕಾ ಫಲ ಇತ್ತು. ಮೂಲ್ಯಾಂಕನ ಗತಿವಿಧಿ ಮೌಲ್ಯಮಾಪನ ಚಟುವಟಿಕೆ. ಅಭ್ಯಾಸ 1. ಅಭ್ಯಾಸ 1. स्वरचित किसी पद्य, बाल गीत, लोकगीत, देशभक्ति गीत आदि की 2-3 पंक्तियां गाकर सुनाओ. ಸೊ ಏನು ಕೇಳಿದಾರೆ ಅಂದ್ರೆ ನೀವೇ ಬರೆದಿರ್ತಕ್ಕಂಥದ್ದು. ಸ್ವರಚಿತ ಅಂತಂದ್ರೆ ನೀವೇ ಸ್ವತಃ ಬರೆದಿರ್ತಕ್ಕಂಥ ಯಾವುದಾದರೊಂದು ಹಾಡು, ಅದು ಶಿಶುಗೀತೆ ಆಗಿರ್ಬೋದು, ಲೋಕಗೀತ ಅಂದ್ರೆ ಜಾನಪದ ಆಗಿರ್ಬೋದು, ದೇಶಭಕ್ತಿ, ಇವುಗಳ 2-3 ಸಾಲುಗಳನ್ನು ತಾವೇನು ಮಾಡಬೇಕಪ್ಪ ಅಂದರೆ ತರಗತಿಯಲ್ಲಿ ಹಾಡಿ ಅವುಗಳನ್ನು ಕೇಳಿಸ್ಬೇಕು ಅಂತ ಕೊಟ್ಟಿದ್ದಾರೆ. ನಾವೊಂದು 2-3 ಹಾಡುಗಳನ್ನ ಕೊಟ್ಟಿದ್ದೀನಿ. ಸೊ ತಾವುಗಳು ಏನು ಮಾಡಿ ಸ್ವಲ್ಪ ನೋಡ್ಕೊಡ್ರಿ. ಒಂದನೇದಾಗಿರ್ತಕ್ಕಂಥ ಹಾಡಿತ್ತು ಚಂದ ಮಾಮ ಗೋಲ್ ಮಟೋಲ ಕುಚ್ ತೋ ಬೋಲ್ ಕಲ್ ಥೇ ಆದೆ ಆಜ್ ಹೋ ಗೋಲ್ ಖೋಲ್ ಬಿದೋ ಅಬ್ ಅಪ್ನಿ ಫೋಲ್ ಅಂತಕ್ಕಂಥ ಚಂದ ಮಾಮ ಬಗ್ಗೆ ಇರ್ತಕ್ಕಂಥ ಒಂದು ಹಾಡು ಇತ್ತು. ಇನ್ನೊಂದ್ಸರಿ ಹೇಳ್ತೀನಿ. ಚಂದ ಮಾಮ ಗೋಲ್ ಮಟೋಲ್ ಕುಚ್ ತೋ ಬೋಲ್ ಕಲ್ ಥೇ ಆದೆ ಆಜ್ ಹೋ ಗೋಲ್ ಖೋಲ್ ಬಿದೋ ಅಬ್ ಅಪ್ನಿ ಪೋಲ್. ಇನ್ನೊಂದು ಸಿಂಪಲ್ ಸೈಮನ್ ಅಂತಕ್ಕಂಥ ಒಂದು ಹಾಡಿದೆ, ಅದು ನೋಡೋಣ. ಸಿಂಪಲ್ ಸೈಮನ್ ಬಾಲಕ್ ಥಾ ಇಕ್ ಸೀದಾ ಸಾದಾ ಭೋಲಾ ವಾಲಾ ಇಕ್ ದಿನ ಉಸ್ಕೋ ಮಿಲಾ ಗಲಿ ಮೇ ಏಕ್ ಕೇಕ್ ಬೇಚನೆ ವಾಲಾ. ಎಸ್, ಇದು ಸಿಂಪಲ್ ಸೈಮನ್ ಅಂತಕ್ಕಂಥ ಒಂದು ಹಾಡಿತ್ತು. ಸಿಂಪಲ್ ಸೈಮನ್ ಬಾಲಕ್ ಥಾ ಇಕ್ ಸೀದಾ ಸಾದಾ ಭೋಲಾ ವಾಲಾ ಇಕ್ ದಿನ ಉಸ್ಕೋ ಮಿಲಾ ಗಲಿ ಮೇ ಏಕ್ ಕೇಕ್ ಬೇಚನೆ ವಾಲಾ. ಇನ್ನು ಚಿಡಿಯಾ ಅಂತಕ್ಕಂಥ ಒಂದು ಹಾಡ ಇದೆ. ನನ್ನಿ ಚಿಡಿಯಾ ಚೂ ಚೂ ಕರ್ತಿ ಫುರ್ ಫುರ್ ಕರ್ಸೆ ಉಡ್ತಿ ಪುದಕ್ ಕರ್ ಗಾನಾ ಗಾತಿ ಹಾತ್ ಕಿಸಿ ಕೆ ವೇನ ಆತಿ. ಏನಿದೆ? ನನ್ನಿ ಚಿಡಿಯಾ ಚೀ ಚೀ ಕರ್ತಿ ಫುರ್ ಫುರ್ ಕರ್ಸೆ ಉಡ್ತಿ ಪುದಕ್ ಕರ್ ಗಾನಾ ಗಾತಿ ಹಾತ್ ಕಿಸಿ ಕೆ ವೇನ ಆತಿ. ಇದು ಚಿಡಿಯಾ ಬಗ್ಗೆ ಇರ್ತಕ್ಕಂಥ ಒಂದು ಹಾಡಿತ್ತು. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು 3 ಹಾಡ ಕೊಟ್ಟಿದ್ದೀನಿ. ಆ 3ರಲ್ಲಿ ತಾವು ಯಾವುದಾದ್ರೂ ಒಂದು ಹಾಡನ್ನು ತಾವೇನು ಮಾಡಿಯಪ್ಪ ಅಂತಂದರೆ ಸ್ವಲ್ಪ ಹಾಡೋದನ್ನು ಪ್ರಾಕ್ಟೀಸ್ ಮಾಡಿದರೆ ಈ ಚಟುವಟಿಕೆ, ಈ ಅಭ್ಯಾಸ 1 ಇದ್ದಿದ್ದೇನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಮುಂದೆ ಹೋಗುವ. ಎಸ್, ಅಭ್ಯಾಸ 2 ಏನಿದೆ ನೋಡಿ. ನೀಚೆ ಲಿಖೆ ಅಕ್ಷರೋं को जोड़कर शब्द बनाओ. ಇಲ್ಲಿ ಏನು ಕೊಟ್ಟಿದ್ದಾರೆ? ಜಯಸೇಂದ್ರ ಉದಾಹರಣೆ ಇದೆ. ಘ ಪ್ಲಸ್ ರ ಇಸ್ ಈಕ್ವಲ್ ಟು ಘರ್ ಅಂತ ಏನು ಮಾಡಿದ್ದಾರೆ? ಈ ಘ ಮತ್ತು ರವನ್ನು ಜೋಡಿಸಿ ಬರೆದಿದ್ದಾರೆ. ಘ ಮತ್ತು ರ 2 ವರ್ಣಗಳ ಸೇರಿ ಆಗಿರ್ತಕ್ಕಂಥ ಶಬ್ದ ಘರ್. ಅದೇ ತರನಾಗಿ ಶಬ್ದ ಜೋಡಿಸಿ ಬರಬೇಕಿತ್ತು. ಜ ಪ್ಲಸ್ ಗ ಜಗ, ನ ಪ್ಲಸ್ ನ ನಲ್, ರ ಪ್ಲಸ್ ಥ ರಥ, ಫ ಪ್ಲಸ್ ಲ ಫಲ ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂದ್ರೆ ಅಕ್ಷರಗಳನ್ನು ಜೋಡಿಸಿ ಶಬ್ದಗಳನ್ನಾಗಿ ಬರೀತಕ್ಕಂಥದ್ದು ಇತ್ತು. ಇನ್ನು ಅಭ್ಯಾಸ 3 ಇದೆ ನೋಡಿ. 2 ಅಕ್ಷರೋं से बनने वाले सरल शब्दों को लिखो. 2 ಅಕ್ಷರದ ಸರಳವಾಗಿರ್ತಕ್ಕಂಥ ಶಬ್ದಗಳನ್ನು ತಂದು ಏನು ಮಾಡಿದ್ದಾರಪ್ಪ ಅಂದ್ರೆ ವಿದ್ಯಾರ್ಥಿಗಳೇ ಕೇಳಿದ್ದಾರೆ. ಯಾವಿದಾವೆ ನೋಡೋಣ ಉತ್ತರ. ಎಸ್, ಜಲ್, ರನ್, ಮನ್, ಬಲ್, ತಕ್, ಅಬ್, ರನ್, ರತ್, ಬಸ್, धन, जर, जड़, पट, मल, कक्ष, नल, तन, खल, आम, जन,
ಇವೇನಾಗಿದ್ದು ವಿದ್ಯಾರ್ಥಿಗಳೇ ಎರಡಕ್ಷರದ ಸರಳವಾಗಿರ್ತಕ್ಕಂತಹ ಶಬ್ದಗಳು ಆಗಿದ್ದವು. ಯಾವಿದಾವ್ ನೋಡಿ, ಜಲ್, ರನ್, ಮನ್, ಬಲ್, ತಕ್, ಅಬ್, ರನ್, ರಥ, ಬಸ್, धन, जर, जड़, पट, मल, कक्ष, नल, तन, खल, आम, जन. ಇವು ಎರಡಕ್ಷರದ ಸರಳ ಶಬ್ದಗಳು ಆಗಿದ್ದವು. ಇನ್ನು ಅಭ್ಯಾಸ 4ರಲ್ಲಿ ಏನು ಕೊಟ್ಟಿದ್ದಾರೆ, ಅವರೊಂದು ಹಾಡ ಕೊಟ್ಟಿದ್ದಾರೆ. ಆ ಹಾಡನ್ನು ತಾವೆಲ್ಲರೂ ಕೂಡ ಸೇರಿ ಏನು ಮಾಡಬೇಕು, ಹಾಡ್ಲಿಕ್ಕೆ ಹೇಳಿದ್ದಾರೆ. आओ हम सब मिलकर इस पद्य को गायन करें. ಸೊ 6 साल की लड़की ಅಂತಕ್ಕಂಥ ಒಂದು ಹಾಡಿದೆ, ಅದನ್ನು ಹಾಡ್ಲಿಕ್ಕೆ ಹೇಳಿದ್ದಾರೆ. ಏನಿದೆ ನೋಡೋಣ ಹಾಡು. 6 साल की लड़की बस्ता लेकर निकली, नहीं बहाना बनाएगी, पाठशाला को जाएगी, दाल चावल खाएगी, ऊंचे स्वर में गाएगी ಅಂತಕ್ಕಂಥದ್ದು 6 साल की लड़की ಬಗ್ಗೆ ಇರತಕ್ಕಂಥ ಒಂದು ಹಾಡಿತ್ತು. 6 साल की लड़की बस्ता लेकर निकली, नहीं बहाना बनाएगी, पाठशाला को जाएगी, दाल चावल खाएगी, ऊंचे स्वर में गाएगी ಅಂತಕ್ಕಂಥ ಒಂದು 6 साल की लड़की ಬಗ್ಗೆ ಇರತಕ್ಕಂಥ ಒಂದು ಹಾಡೇನಾಗಿತ್ತು, ತಾವು ತಮ್ಮ ತರಗತಿಯಲ್ಲಿ ಹಾಡಬೇಕಿತ್ತು. ವಿದ್ಯಾರ್ಥಿಗಳೇ, ಇಷ್ಟಿತ್ತು ಕಲಿಕಾ ಫಲ 1ರಲ್ಲಿರ್ತಕ್ಕಂಥ ಮೌಲ್ಯಮಾಪನ ಚಟುವಟಿಕೆಯಲ್ಲಿರ್ತಕ್ಕಂಥ ಅಭ್ಯಾಸ ಮತ್ತು ಅದಕ್ಕಿರ್ತಕ್ಕಂಥ ಉತ್ತರಗಳು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡಲು ಮರೆಯದಿರಿ. ಯಾಕಂದರೆ ನಿಮ್ಮ ಲೈಕ್, ನಿಮ್ಮ ಶೇರ್ ಅದುವೇ ನಮಗಿರ್ತಕ್ಕಂಥ ಒಂದು ಮೋಟಿವೇಶನ್. ಆಮೇಲೆ ಬೆಟರ್ ಅಂತಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ತಾವುಗಳು ಬಂದು ಜಾಯ್ನ್ ಆಗಿ. ಯಾಕಂದರೆ ನಾವು ಹಾಕ್ತಕ್ಕಂಥ ವಿಡಿಯೋಗಳ ಲಿಂಕ್ಗಳನ್ನು ತಮಗೆ ತಲುಪದೇ ಇದ್ರೂ ಸಹಿತ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು ಏನು ಮಾಡ್ತಾ ಇರ್ತೀವಿ, ಅಪ್ಡೇಟ್ಗಳನ್ನು ಮಾಡ್ತಾ ಇರ್ತೀವಿ, ಲಿಂಕ್ಗಳನ್ನು ಹಾಕ್ತಾ ಇರ್ತೀವಿ. ಅಲ್ಲಿನೂ ಕೂಡ ತಾವು ಬಂದು